ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ವೇತಾ ಅವಾರಿ. ಇವತ್ತು ನಾನು ನಿಮಗೆ 3 ಆಸನಗಳನ್ನು ಹೇಳ್ಕೊಡ್ತೀನಿ. ಯಾರಿಗೆ ಬ್ಯಾಕ್ ಪೇನ್ ಇದೆ ಅಥವಾ ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ದೀರಲ್ಲ, ಸೊ ಅವ್ರು ಈ ಆಸನಗಳನ್ನು ಟ್ರೈ ಮಾಡ್ಬೋದು. ಬನ್ನಿ. ಆಮೇಲೆ ನಿಮ್ಮ ಫ್ಲೆಕ್ಸಿಬಿಲಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಏನು ಆಸನಗಳನ್ನು ಮಾಡೋಣ ಅಂದರೆ ಪಶ್ಚಿಮೋತ್ಥಾನಾಸನ, ಜಾನು ಶೀರ್ಷಾಸನ ಮತ್ತು ಇನ್ನೊಂದು ಅರ್ಧಬದ್ಧ ಪರಿವೃತ್ತ ಮಲಾಸನ. ಮೊದಲನೇದಾಗಿ ಅರ್ಧಬದ್ಧ ಪರಿವೃತ್ತ ಮಲಾಸನ ಹೆಂಗೆ ಮಾಡೋದು ಅಂತ ನೋಡೋಣ. ಸೊ ಮಲಾಸನ ನಿಮಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತೇ ಇದೆ. ಸೊ ನಿಮ್ಮ 2 ಪಾದಗಳನ್ನು ನೆಲಕ್ಕೆ ಹಚ್ಬಿಟ್ಟು ನಿಮ್ಮ 2 ಮೊಣಕೈಗಳಿಂದ ನಿಮ್ಮ ಮೊಣಕಾಲನ್ನು ದೂರ ಮಾಡಿ, ಇದು ಮಲಾಸನ. ನಿಮ್ಮ ಸ್ಪೈನು ಸ್ಟ್ರೈಟ್ ಇರಬೇಕು, ಬೆನ್ನೆಲುಬು ಈ ಥರ ಬೆಂಡ್ ಮಾಡಬೇಡಿ, ಸ್ಟ್ರೈಟ್ ಇರಲಿ. ಸೊ ಇಲ್ಲಿಂದ ಏನು ಮಾಡಬೇಕು ಅಂದರೆ, ಸೊ ನಾನೇನು ಮಾಡ್ತಿದ್ದೀನಿ, ನನ್ನ ಎಡಗೈನ ಮತ್ತು ಬಲಗೈನ ಲಾಕ್ ಮಾಡಿಬಿಟ್ಟು ಮೇಲೆ ನೋಡ್ತೀನಿ. ಸೊ ಇದ್ರ ಮಲಾಸನ ವೇರಿಯೇಷನ್. ಸೊ ಇದು ಪೋಶ್ಚರ್. ಇವಾಗ 2 ಕೈ ಮತ್ತು ಕಾಲ್ಗಳನ್ನು ರಿಲೀಸ್ ಮಾಡಿಬಿಟ್ಟು ರಿಲ್ಯಾಕ್ಸ್ ಮಾಡಿ. ಈ ಆಸನ ಮಾಡೋದ್ರಿಂದ ಮೊದಲನೇದಾಗಿ ನಿಮ್ಮ ಗ್ರ್ಯಾಂಡ್ ರೀಜನ್, ಸೊ ನಿಮ್ಮ ರಿಪ್ರೊಡಕ್ಟಿವ್ ರೀಜನ್ ಇರುತ್ತಲ್ಲ, ಸೊ ಇದಕ್ಕೆ ಮಸಾಜ್ ಸಿಗುತ್ತೆ. ಸೊ ಇದರಿಂದ ನಿಮ್ಮ ಬಾಡಿ ಇನ್ಸೈಡ್ ಒಳಗಡೆಯಿಂದ ಯು ಸ್ಟಾರ್ಟ್ ಫೀಲಿಂಗ್ ಗುಡ್. ಆಮೇಲೆ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಕೂಡ. ಆಮೇಲೆ ನಿಮಗೆ ಗ್ಯಾಸ್ ಇದ್ದರೆ ಸೊ ಗ್ಯಾಸ್ ಕೂಡ ರಿಲೀಸ್ ಆಗುತ್ತೆ. ಸೊ ಎರಡನೇದಾಗಿ ಪಶ್ಚಿಮೋತ್ಥಾನಾಸನ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ದಂಡಾಸನದಲ್ಲಿ ಕೂತ್ಕೊಳ್ಳಿ. ಇದು ದಂಡಾಸನ. ದಂಡಾಸನದಲ್ಲಿ ಕೂತ್ಕೊಂಡು ನಿಮ್ಮ ಈ ಭಾಗ ಇದೆಯಲ್ಲ, ಸ್ಪೈನ್ ರೀಜನ್ ಸ್ಟ್ರೈಟ್ ಆಗಿ ಇಟ್ಕೊಂಡು 2 ಕೈಗಳನ್ನು ರೇಸ್ ಮಾಡಿ ಇಲ್ಲಿಂದ ಮುಂದೆ ಬೆಂಡ್ ಆಗಿ. ಸೊ ನಿಮ್ಮ ಕಾಲುಗಳು ಟಚ್ ಆಗಲ್ಲ ಅಥವಾ ನಿಮ್ಮ ಕೈ ಟಚ್ ಆಗಲ್ಲ ಇಲ್ಲಿಗೆ ಅಂತಂದ್ರೆ, ನೀವು ನಿಮ್ಮ ನೀಸನ್ನ ಸ್ಲೋ ಆಗಿ ಲಿಫ್ಟ್ ಮಾಡಿಬಿಟ್ಟು, ಸೊ 2 ಮಾಡ್ತಾ ಹೋದಂಗೆಲ್ಲ ಸೊ ನಿಮ್ಮ ಮೊಣಕಾಲು ಗ್ರೌಂಡಿಗೆ ಟಚ್ ಆದಾಗ ನೀವು ಟ್ರೈ ಮಾಡ್ಬೋದು. ಸೊ ಇಲ್ಲಾಂದ್ರೆ ಈ ಥರನೂ ಟ್ರೈ ಮಾಡಿ. ಸೊ ಇದಕ್ಕೆ ನಾವು ಪಶ್ಚಿಮೋತ್ಥಾನಾಸನ ಅಂತೀವಿ. ರಿಲೀಸ್ ಮಾಡಿ ಸಮಸ್ಥಿತಿಗೆ ಬನ್ನಿ. ಈ ಆಸನ ಮಾಡೋದ್ರಿಂದ ಮೊದಲನೇದಾಗಿ ನಿಮ್ಮ ಹಿಪ್ ಫ್ಲೆಕ್ಸಿಬಿಲಿಟಿ, ನಿಮ್ಮ ಈ ರೀಜನಲ್ಲಿರೋ ಕ್ವಾಡ್ರಾಸೆಪ್ಸ್ ಕೂಡ ಸ್ಟ್ರೆಂತ್ ಸಿಗುತ್ತೆ, ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ. ಆಮೇಲೆ ನಿಮಗೆ ಸ್ಟ್ರೆಸ್ಸು, ಆಂಗ್ಸೈಟಿ ಇದ್ರೆ ಎಲ್ಲನೂ ರಿಲೀಸ್ ಆಗುತ್ತೆ. ಇದರಲ್ಲೇ ಇನ್ನೊಂದು ಮಾಡೋಣ, ಜಾನು ಶೀರ್ಷಾಸನ. ಸೊ ಅದ್ರ ವೇರಿಯೇಷನ್. ಸೊ ಪಶ್ಚಿಮೋತ್ಥಾನದ ವೇರಿಯೇಷನ್ ಇದು ಹೆಂಗೆ ಮಾಡೋದು ಅಂದರೆ, ಮೊದಲು ದಂಡಾಸನದಲ್ಲಿ ಕೂತ್ಕೊಳ್ಳಿ. ಅದರಿಂದ ಸೊ ನಾನು ಬಲಗಾಲನ್ನ ರಿಲೀಸ್ ಮಾಡಿದ್ದೀನಿ, ಎಡಗಾಲನ್ನ ಮಡಚ್ಕೊಂಡಿದ್ದೀನಿ. ಸೊ ಇವಾಗ ಏನು ಮಾಡೋದು ಅಂತಂದರೆ, 2 ಕೈಗಳನ್ನು ರೇಸ್ ಮಾಡಿಬಿಟ್ಟು ಮುಂದೆ ಬಾಕಿ. ನಾನು ಟಚ್ ಆಗಲ್ಲ ಕೈ ಅಂತಂದರೆ, ಒಬ್ಬೊಬ್ರದ್ದು ಕಾಲು ತುಂಬ ಉದ್ದ ಇರುತ್ತೆ, ಸೊ ಕೈಗಳು ಟಚ್ ಆಗ್ತಿರಲ್ಲ. ಸೊ ಅವ್ರೇನು ಮಾಡಬೇಕು, ಸೊ ಸ್ವಲ್ಪ ನಿಮ್ಮ ನೀನ ಬೆಂಡ್ ಮಾಡಿಬಿಟ್ಟು 2 ಕೈನ ಲಾಕ್ ಮಾಡಿ ಹೋಲ್ಡ್ ಮಾಡಿ. ಇವಾಗ ನಿಮ್ಮ ಮೂಗನ್ನು ನಿಮ್ಮ ಮೊಣಕಾಲಿಗೆ ಟಚ್ ಮಾಡಿ. ಸೊ ನೀವು ಟ್ರೈ ಮಾಡ್ತಾ 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 ಹೋದ್ರೆ ಈ ಮೊಣಕಾಲು ಟಚ್ ಆಗುತ್ತೆ. ಸೊ ಇವಾಗ ಇದು ಕಂಪ್ಲೀಟ್ ಪೋಶ್ಚರ್. ರಿಲೀಸ್ ಮಾಡಿ, ರಿಲ್ಯಾಕ್ಸ್ ಮಾಡಿ. ಸೊ ಈ ಆಸನಗಳನ್ನು ಮಾಡೋದ್ರಿಂದ ಮೊದಲನೇದಾಗಿ ನಿಮ್ಮ ಕಾಲು ಲೆಗ್ ಸ್ಟ್ರೆಂತಿಗೆ ಹೆಲ್ಪ್ ಆಗುತ್ತೆ, ಲೆಗ್ಸಿಗೆ ಸ್ಟ್ರೆಂತ್ ಬರುತ್ತೆ. ಆಮೇಲೆ ನಿಮ್ಮ ಶೋಲ್ಡರ್ಗೂ ಕೂಡ, ನಿಮ್ಮ ಹ್ಯಾಂಡ್ಸನ್ನ ನೀವು ಸ್ಟ್ರೆಚ್ ಮಾಡ್ತಿರಲ್ಲ, ಸೊ ನಿಮ್ಮ ಹ್ಯಾಂಡ್ಸಿಗೂ ಸ್ಟ್ರೆಂತ್ ಸಿಗುತ್ತೆ, ನಿಮ್ಮ ಶೋಲ್ಡರ್ಗೂ ಕೂಡ ಸ್ಟ್ರೆಂತ್ ಸಿಗುತ್ತೆ. ಈ ಆಸನಗಳು ಯಾರಿಗೆ ಮಂಡೆ ನೋವಿರುತ್ತೆ ಅಥವಾ ಬ್ಯಾಕ್ ಪೇನ್ ಇರುತ್ತೆ ಅಥವಾ ಲೋ BP ಇರುತ್ತಲ್ಲ, ಅವ್ರು ಈ ಆಸನಗಳನ್ನು ಟ್ರೈ ಮಾಡಬೇಡಿ. ನೀವು ಈ ಆಸನಗಳನ್ನು 10 to 15 ಟೈಮ್ಸ್ ಡೈಲಿ ಟ್ರೈ ಮಾಡಿಬಿಟ್ಟು 1 ಮಂತ್ವರೆಗೂ ಆದರೂ ನೀವು ಟ್ರೈ ಮಾಡಲೇಬೇಕು. ಮಾಡಿಬಿಟ್ಟು ನಿಮ್ಗೆ ಇದು ವರ್ಕ್ ಆಗ್ತಿದೆಯೋ ಇಲ್ವೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಶ್ವೇತಾ ಅವಾರಿ ಮಾಡುವ ನಮಸ್ಕಾರಗಳು.